ನಮಸ್ತೆ, ನಾನು ನಾಗರತ್ನ. ವೆಲ್ಕಮ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಗುರುವಾರದ ವ್ಲಾಗ್ ಆಗಿರುತ್ತೆ. ಏನಪ್ಪ ಇವತ್ತು ಗುರುವಾರದ ವ್ಲಾಗ್, ಡೈಲಿ ವ್ಲಾಗೇನೆ. ವಿಶೇಷತೆ ಏನು ಅಂತ ಹೇಳಿದ್ರೆ, ರಾಯರ ವಾರ. ಹಾಗೆ ಇದು ನನ್ನ ಸೆಪ್ಟೆಂಬರ್ ಮಂತ್ ಬಂದುಬಿಟ್ಟು ನಾನು ಹುಟ್ಟಿದ ತಿಂಗಳು. ಹಾಗೆ ಗುರುವಾರ ಬಂದುಬಿಟ್ಟು ನಾನು ಹುಟ್ಟಿದ್ದ ದಿನಾನೇ. ಬಟ್ ಈ ಸತಿ ನನ್ನ ಬರ್ಡೇ ಬಂದುಬಿಟ್ಟು ವೆಡ್ನಸ್ಡೇ ಬಂದಿದೆ. ಸೊ ಅದರಲ್ಲೂ ಝೀ ಕನ್ನಡದಲ್ಲಿ ಬೇರೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಸೀರಿಯಲ್ ಬೇರೆ ಹಾಕ್ತಾ ಇದ್ದಾರೆ. ಅದು ಈ ಸೆಪ್ಟೆಂಬರ್ ಮಂತಲ್ಲೇ ಸ್ಟಾರ್ಟ್ ಆಗಿದೆ. ಸೊ ನನಗೇನೋ ಒಂಥರ ಖುಷಿ, ಏನಂತ ಗೊತ್ತಿಲ್ಲ. ಬಟ್ ಇವತ್ತಿನವರೆಗೂ ರಾಯರ ಭಕ್ತೆ. ಹೌದು, ನಾನು ಚಿಕ್ಕ ವಯಸ್ಸಿಂದನೂ ರಾಯರ ಭಕ್ತೆ. ಆದರೆ ನಾನು ರಾಯರ ಮಠಕ್ಕೆ ಹೋಗಬೇಕು ಅಂದರೆ, ಮನೆ ಹತ್ರ ನನ್ನ ಸ್ಕೂಲ್ ಲೈಫಲ್ಲೆಲ್ಲ ಇದ್ದಾಗ ನಮ್ಮ ಮನೆ ಹತ್ರ ಏನು ರಾಯರ ಮಠ ಎಲ್ಲ ಇರ್ತಾಯಿತ್ತು, ಅಲ್ಲಿಗೆ ಹೋಗ್ತಾ ಇದ್ದೆ. ಬಟ್ ಮಂತ್ರಾಲಯಕ್ಕೆ ಇದುವರೆಗೂ ನಾನು ಹೋಗಿಲ್ಲ. ಬಟ್ ಒಂದು ಸತಿನಾದರೂ ಹೋಗಬೇಕು ಅಂತ ತುಂಬಾ ಆಸೆ ಇದೆ. ರಾಯರ ದರ್ಶನ ಮಾಡಬೇಕು ಅಂತ ಸಖತ್ ಆಸೆ ಇದೆ. ಸೊ ನೋಡೋಣ, ಪ್ಲ್ಯಾನ್ ಅಂತೂ ಮಾಡ್ತಾಯಿದ್ದೀವಿ ಹೋಗಬೇಕು ಅಂತ. ಬಟ್ ಆಗ್ತಾ ಇಲ್ಲ. ನೋಡೋಣ ರಾಯರ್ ನಮ್ಮನ್ನು ಯಾವಾಗ ಕರ್ಸ್ಕೊತಾರೆ ಅವ್ರ ದರ್ಶನ ಕೊಡೋದಕ್ಕೆ ಅಂತ. ಸೊ ಹಾಗೆ ಇವತ್ತು ರಾಯರನ್ನು ನನ್ನ ಲೈಫಲ್ಲಿ ನನ್ನ ಜೊತೆ ನನ್ನಲ್ಲಿ ರಾಯರಿದ್ದಾರೆ ಅಂತ ತೋರಿಸೋದಕ್ಕೆ ಏನೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಇದೇನು ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಆ ಸ್ಪೆಷಲ್ ಡೇಗೆ ನಾನಿವತ್ತು ರೆಡಿ ಆಗ್ತೀನಿ. ಬಟ್ ಔಟ್ಫಿಟ್ ಬಂದುಬಿಟ್ಟು ಇದು ತೋರಿಸ್ತೀನಿ ನಾನು ನಿಮಗೆ. ಔಟ್ಫಿಟ್ ಬಂದುಬಿಟ್ಟು ಹೊಸ ಬಟ್ಟೆನೇ ಹಾಕ್ಕೊಂಡಿದ್ದೀನಿ ಇವತ್ತು. ರಾಯರು ನನ್ನ ಲೈಫಲ್ಲಿ ಆಲ್ರೆಡಿ ಇದ್ದಾರೆ, ಬಟ್ ಅದನ್ನು ಒಂದು ಹೆಜ್ಜೆ ಮುಂದೆ ಅನ್ನೋ ಹಾಗೆ, ರಾಯರ್ ನನ್ನಲ್ಲಿ ಇದ್ದೇ ಇದ್ದಾರೆ ಅನ್ನೋ ಹಾಗೆ ತೋರಿಸ್ಕೊಳ್ಳೋದು ಅಂದರೆ ನನ್ನ ಲೈಫಲ್ಲಿ ರಾಯರಿದ್ದಾರೆ ಅನ್ನೋದಕ್ಕೋಸ್ಕರ ಒಂದು ಸಣ್ಣದೇನೋ ಒಂದು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಈ ವ್ಲಾಗ್ನ ಮಾಡ್ಕೋತಾ ಇದ್ದೀನಿ ನಾನು. ಸೊ ಬನ್ನಿ ಔಟ್ಫಿಟ್ನ ತೋರಿಸ್ತೀನಿ. ಸೊ ಈ ಔಟ್ಫಿಟ್ನ ಬಂದು ನಾನು 2 months ಆಯಿತು ಪರ್ಚೇಸ್ ಮಾಡಿ, ಯಾವತ್ತೂ ಹಾಕಿರಲಿಲ್ಲ. ಸೊ ಈ ಡೇ ಕಾಯ್ತಾ ಇತ್ತು ಅಂತ ಅನಿಸುತ್ತೆ. ಸೊ ಈ ಔಟ್ಫಿಟ್ನ ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ KVS ಫ್ಯಾಷನ್ ಅನ್ನೋ ಒಂದು ID ಕಡೆಯಿಂದ ನಾನು ತರಿಸ್ಕೊಂಡಿದ್ದು. ಅಂದರೆ ಮಲ್ಮಲ್ ಕಾಟನ್ ಅಂತಾರೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಐ ಡೋಂಟ್ ನೋ, ಮೀಶೋನಲ್ಲಿ ಎಲ್ಲ ಕಡೆ ಸಿಗುತ್ತೆ, ಅದೆಲ್ಲ ಚೆನ್ನಾಗಿರುತ್ತಾ ಅಂತ ಗೊತ್ತಿಲ್ಲ. ಕೆಲವೊಂದು ID-ನಲ್ಲಿ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ. ಸೊ ಡ್ಯೂಪ್ಲಿಕೇಟ್ ಮಾಡಿರ್ತಾರೆ ಅಂದರೆ ಈ ಮೆಟೀರಿಯಲ್ನ ಮತ್ತು ಈ ಡಿಸೈನ್ನ ಎಲ್ಲ. ಬಟ್ ಅದು ಅಷ್ಟೊಂದು ಚೆನ್ನಾಗಿ ಎಷ್ಟೋ ಜನಕ್ಕೆ ಬಂದಿಲ್ಲ. ಇದು ಸ್ಲೀವ್ಸು ಒಬ್ಬೊಬ್ಬರಿಗೆ ಒಂದು ಶಾರ್ಟ್ ಇದ್ದರೆ ಒಂದು ಲಾಂಗ್ ಇರುತ್ತೆ, ಆ ಥರ ಎಲ್ಲ ಬಂದಿದೆ. ಕೆಲವೊಬ್ಬರು ಬೇರೆಯವರು ಏನೋ ಆರ್ಡರ್ ಮಾಡ್ಕೊಂಡಿರ್ತಾರೆ ಫೇಕ್ ಅಕೌಂಟ್ಸಿಂದ ಎಲ್ಲ. ಸೊ KVS ಫ್ಯಾಷನ್ ಅನ್ನೋದರಲ್ಲಿ ಆಲ್ಮೋಸ್ಟ್ ಒರಿಜಿನಲ್ ಮಲ್ಮಲ್ ಕಾಟನ್ ಅಂತಾರೆ. ಇವಾಗ ಯೂಶುವಲ್ ಕಾಟನ್ ತೊಗೊಂಡ್ರೆ ಫುಲ್ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ. ಸೊ ಇದು ಅಷ್ಟೊಂದು ಟ್ರಾನ್ಸ್ಪರೆಂಟಲ್ಲಿ ಏನೂ ಇಲ್ಲ, ಬಟ್ ತುಂಬ ಕಂಫರ್ಟ್ ಫೀಲ್ ಆಗುತ್ತೆ. ಮತ್ತು ಲೈನಿಂಗ್ ಕೂಡ ಇದೆ, ಒಳಗೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಸಖತ್ತಾಗಿದೆ ಬಟ್ಟೆ ಅಂತೂ. ಸೊ ಯಾರಿಗಾದರೂ ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ. ಸ್ಪಾನ್ಸರ್ ಅದೆಲ್ಲ ಏನೂ ಇಲ್ಲ, ಕೊಲಾಬ್ರೇಷನ್ ಅಂತೂ ಏನೂ ಇಲ್ಲ. ನನಗಿಷ್ಟ ಆಯಿತು, ನಾನು ಪರ್ಚೇಸ್ ಮಾಡಿದ್ದೀನಿ. ಯಾರಿಗಾದರೂ ಬೇಕಾದರೆ ಇಷ್ಟ ಆದರೆ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ದೇವ್ರ ಮನೆಯಲ್ಲಿ ಎಲ್ಲ ಪೂಜೆ ಮಾಡ್ಕೋಬೇಕು. ದೇವರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಿ ಇವತ್ತು. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ, ನಾನು ಆಗಲೇ ಹೇಳಿದ್ನಲ್ಲ, ಸೊ ನಾನು ರಿವೀಲ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನಿದೆ, ಅಲ್ಲಿಗೆ ಹೋಗಬೇಕು. ಸೊ ರಾಯರ ಆಶೀರ್ವಾದ ತಗೊಳ್ಳೋಣ, ಅದಕ್ಕೋಸ್ಕರನೇ ಇವಾಗ ಬೇಗ ಪೂಜೆ ಮಾಡ್ಕೊಬೇಕು. ಅದಾದಮೇಲೆ ರೆಡಿ ಆಗಬೇಕು. ಸೊ ಇನ್ನೂ ಏನೂ ರೆಡಿ ಆಗಿಲ್ಲ, ನಾನು ಜಸ್ಟು ಶವರ್ ತೊಗೊಂಡು ಬಂದಿದ್ದೀನಿ ಅಷ್ಟೇ. ಫಸ್ಟು ಪೂಜೆ ಮಾಡ್ಕೊಳ್ಳೋಣ, ಆಮೇಲೆ ರೆಡಿ ಆಗೋಣ. ಬಾಯ್. ಹಾಯ್ ಗೈಸ್, ನಾನು ಇವಾಗ ಹೋಗ್ತಾ ಇರೋದು ಟ್ಯಾಟೂ ಟ್ರೆಂಡ್ಸ್ ಅನ್ನೋ ಸ್ಟುಡಿಯೋಗೆ ಟ್ಯಾಟೂ ಹಾಕ್ಸೋದಕ್ಕೋಸ್ಕರ.
ಸೊ ಬನ್ನಿ ನಮ್ಮ ಹಸ್ಬೆಂಡ್ನ ಮಾತಾಡ್ಸೋಣ. 10 ಇಯರ್ಸ್ ಅಂದರೆ ನಮ್ಮ ಮದುವೆಗೆ ಮುಂಚೆನೂ ನಾನು ಟ್ಯಾಟೂ ಕೇಳಿದ್ದೆ, ಹಾಕ್ಸಿರ್ಲಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿ ಅಂದರೆ ಪೋರ್ಟ್ರೇಟ್ನ ಹಾಕ್ಸ್ಕೊಬೇಕು ಅಂದಿದ ತಕ್ಷಣ ಹ್ಞೂ ಅಂತ ಹೇಳಿದ್ರು. ಏನಕ್ಕೆ ಹಂಗಂದಿದ್ದು? ಮೊದಲೆಲ್ಲ ಟ್ಯಾಟೂ ಹಾಕ್ಸ್ಕೊತೀನಿ ಅಂದರೆ ಬೇಡ ಅಂತ ಇತ್ತಲ್ಲ. ಫಸ್ಟ್ ಯಾಕೆ ಬೇಡ ಅಂದಿದ್ದು? ಅದೇ ಅವಾಗ ಕೇಳಿದ್ನಲ್ಲ ಕೋಣಗುಂಟೆ ಮನೇಲಿದ್ದಾಗ. ಅದೆಲ್ಲ ರೀಸನ್ನು ನಾನು ವಿಡಿಯೋ ತೋರಿಸ್ಬೇಕಾದ್ರೆ ಇಲ್ಲ ಅಂತ ಹೇಳ್ಬಾರ್ದು ಅಂತ ಕೇಳ್ಬಿಟ್ಟು ವಿಡಿಯೋ ತೋರಿಸ್ದೆ. ಅದಕ್ಕೆ ಸರಿ ಆಯ್ತು ಹಾಕ್ಸ್ಕೊ ಅಂತ ಅಂದರು. ಬಟ್ ಇಷ್ಟೊಂದು ಬೇಗ ಹಾಕ್ಸ್ತಾರೆ ಅಂತ ಗೊತ್ತಿರಲಿಲ್ಲ. ಹಾಕ್ಸ್ಕೊಬೇಕು ಆಸೆ ಆಗ್ತಾ ಇದೆ ಅಂತ ಅಂದೆ ಅಷ್ಟೇ. ಸರಿ ಆಯಿತು ಅಂದರು. ನಿನ್ನೆ ಅಂದರೆ ವೆಡ್ನೆಸ್ಡೇ ಟ್ಯೂಸ್ಡೇ ಹಿಂಗೆ ಕೂತ್ಕೊಂಡಿರ್ಬೇಕಾದ್ರೆ ಎಲ್ಲಿ ಹಾಕ್ಸ್ಕೊಳಲ್ವ ಟ್ಯಾಟೂ ಅಂತ ಅಂದರು. ಸೊ ಅವ್ರ ಫ್ರೆಂಡ್ ಒಬ್ರಿದ್ರು, ಅವ್ರನ್ನೂ ಕೇಳಿದ್ರು. ಅವರು ಆಮೇಲೆ ಏನೋ ವರ್ಕ್ಗೇನೋ ಹೋಗ್ತಾ ಇದ್ದಾರೆ, ಬ್ಯುಸಿ ಅನ್ನೋ ಲೆಕ್ಕಾಚಾರದಲ್ಲಿತ್ತು. ಸೊ ಹಾಗಾಗಿ ನಾನು ಏನು ವಿಡಿಯೋ ನೋಡಿದೆ ಆ ವಿಡಿಯೋಯಿಂದನೇ ಹೋಗೋಣ ಅವ್ರ ಹತ್ರನೇ ಅಂದ್ಕೊಂಡು ಅವರ ಇನ್ಸ್ಟಾ ID-ನಲ್ಲಿ ಗೂಗಲ್ ಮ್ಯಾಪ್ ಎಲ್ಲ ಹಾಕಿದ್ರು ಅವರ ಸ್ಟುಡಿಯೋ ಎಲ್ಲಿರೋದು ಅಂತ. ಸೊ ನಮ್ಮ ಮನೆಯಿಂದ ಲೊಕೇಶನ್ಗೆ ಸ್ವಲ್ಪ ಹತ್ತಿರನೇ ಆಗುತ್ತೆ, ಅಂದರೆ ಸ್ವಲ್ಪ ಹತ್ರ ಅಂದರೆ ಸ್ವಲ್ಪ ದೂರನೇ ಇದೆ. ಸೊ ಹಾಗಾಗಿ ಹತ್ರನೇ ಇದೆಯಲ್ಲ, ಅವ್ರ ಹತ್ರನೇ ಹೋಗಿ ಮಾಡ್ಸೋಣ ಅಂತ ಅಂದ್ಬಿಟ್ಟು ಡೀಟೇಲಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ವಿಡಿಯೋದಲ್ಲಿ ನೋಡಿದಾಗ. ಸೊ ಹಾಗಾಗಿ ಇಷ್ಟೊಂದು ಬೇಗ ಹಾಕ್ಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬರ್ಡೇ ಗಿಫ್ಟಾ ಇದು ಟ್ಯಾಟೂ ಹಾಕ್ಸ್ತಾ ಇರೋದು? ಇಲ್ವಂತೆ. ಸೊ ಓಕೆ, ನಾನು ಮತ್ತೆ ಸ್ಟುಡಿಯೋನಲ್ಲಿ ಸಿಗ್ತೀನಿ. ಪಾರ್ಕಿಂಗಿಗೆ ಬಿಲ್ ಕೊಡ್ತಾ ಇದ್ದಾರೆ. ಪಾರ್ಕಿಂಗಿಗೆ 1 ಅವರ್ ಮೇಲೆ ಡಿಪೆಂಡ್ ಅಂತೆ ಏನು ಪ್ರೈಸು. 4 ಅವರ್ ಆಗುತ್ತೆ ಅಂತ ಅಂದಿದ್ದಕ್ಕೆ 100 ರೂಪೀಸ್ ಚಾರ್ಜ್ ಮಾಡಿದ್ದಾರೆ. ಸೊ ಬನ್ನಿ ಟ್ಯಾಟೂ ಸ್ಟುಡಿಯೋಗೆ ಹೋಗೋಣ. ಸೊ ರೀಚ್ ಆಗಿದ್ದೀನಿ. ನನ್ನ ಹಸ್ಬೆಂಡು ಆಗಲೇ ವೀಡಿಯೋನಲ್ಲಿ ಏನೂ ಮಾತಾಡಿಲ್ಲ. ಅದು ವೀಡಿಯೋ ಅಂದರೆ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ನಿನ್ಗೆ ಗೊತ್ತಾಗುತ್ತೆ, ಗೊತ್ತಾಗುತ್ತೆ. ಆವಾಗ ಏನಕ್ಕೆ ಬೇಡ ಅಂದೆ, ಇವಾಗ ಸರಿ ಅಂತ ಏನಕ್ಕೆ ಅಂತ ಇದ್ದೀನಿ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ನೋವು ಹೇಗೆ ಹಾಕ್ಸ್ಕೊತೀವಿ ನೋಡೋಣ ಅಂತ ಹೇಳ್ತಾಯಿದ್ರು. ಸೊ ಬರ್ತಾ ಇದ್ದಾರೆ, ಬನ್ನಿ ನಾನು ಸ್ಟುಡಿಯೋ ತೋರಿಸ್ತೀನಿ. ಈ ಸ್ಟುಡಿಯೋ ಇರೋದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 1 ನೀಲಾಂದ್ರಿ ರೋಡ್ ಅಂತ. ಸೊ ಯಾರಿಗಾದರೂ ಎಕ್ಸಾಕ್ಟ್ ಲೊಕೇಶನ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ ನಿಮಗೆ. ಲೊಕೇಶನ್ನ ಸೆಂಡ್ ಮಾಡ್ತೀನಿ. ಸೊ ಇದೆ ಟ್ಯಾಟೂ ಟ್ರೆಂಡ್ಸ್ ಅಂತ ಬಂದಿರೋ ಶಾಪು. ಹಾಗೆ ಸ್ಟುಡಿಯೋ ಒಳಗೆ ಹೋದ್ವಿ. ಹೋದ ತಕ್ಷಣ ಅಲ್ಲೊಬ್ಬರು ಇದ್ದರು, ಅವ್ರಿಗೆ ಅದೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಅಂತ ಹೇಳ್ತಾ ಇದ್ದೆ. ಡೇ ಬಿಫೋರ್ ಎಸ್ಟರ್ಡೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಲ್ಲ ನಾಗರತ್ನ ಅಂತ ಹೇಳಿ ಅವರು ಚೆಕ್ ಮಾಡಿ ಅದಾದಮೇಲೆ ನಾವು ಮಾತಾಡ್ಕೊಂಡ್ವಿ ಎಷ್ಟು ಪ್ರೈಸಸ್ಸು ಏನು ಅಂದರೆ. ಬಿಫೋರ್ ನಾನು ಕೇಳಿದ್ದೆ ಅವ್ರನ್ನ ವಾಟ್ಸಪ್ಪಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡಾಗ, ಅವ್ರು ಏನೂ ಹೇಳಿರಲಿಲ್ಲ. ಸೈಜಸ್ ಮೇಲೆ ಹೋಗುತ್ತೆ ಮ್ಯಾಮ್, ಅದು ಇಲ್ಲಿ ಬಂದಾಗ ಮಾತಾಡೋಣ ಅಂತ ಹೇಳಿದರು. ಸರಿ ಅಂದ್ಬಿಟ್ಟು ಏನೋ ಅಷ್ಟೊಂದು ಐಡಿಯಾ ಇರಲಿಲ್ಲ, ಹೋಗಿದ್ವಿ. ಸೊ ಅವ್ರಿಗೆ ಯಾವುದೋ ಕಾಲ್ ಬಂದಿದ್ದು, ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ಆ್ಯಂಬಿಯನ್ಸನ್ನೆಲ್ಲ ನೋಡ್ಕೊಂಡಿದ್ದೆ, ಅಂದರೆ ಅವರ ಸ್ಟುಡಿಯೋ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ದೆ. ಸೊ ಫಸ್ಟ್ ಅಂದರೆ ಇವ್ರ ಹತ್ರನೇ ಹಾಕ್ಸ್ಕೊಂಡಿರೋರು ಬೇರೆಯವರು, ಮತ್ತು ಅದರಿಂದನೇ ನಾನು ನೋಡ್ಬಿಟ್ಟು ಹೋಗಿರೋದ್ರಿಂದ ಆ್ಯಕ್ಚುಲಿ ಪಿಕ್ಚರ್ ಅವ್ರ ಹತ್ರನೇ ಇತ್ತು. छोटा लग रहा है या साइज तो ठीक ही है ये, से एक बड़ा साइज करते हैं, बड़ा साइज।
ये ठीक है ना? ओके ना? ಸುಲಭ ಗೊತ್ತಲ್ಲ, ಕೆಳಗಡೆ ಏನು ಬರಲ್ಲ. ಇಲ್ಲ, ಇನ್ನೂ ಸ್ವಲ್ಪ ದೊಡ್ಡದಿರಲ್ಲ, ನೋಡ್ತಾರೆ ಅದು ಸಣ್ಣ ಆಗಿಬಿಡುತ್ತೆ. सन्ना ठीक है सही ओके ठीक है, क्योंकि ये भी देखना पड़ेगा, ये फिर ज़्यादा हुआ तो अच्छा नहीं दिखेगा, पूरा कब लगेगा. ಫುಲ್ ಕವರ್ ಆಗುತ್ತೆ. ठीक है ना? प्राइस वगैरह बात किया है आपने? नहीं बात क्या. तो हम लोग इसको इंचेस का 800 करके लेते हैं. सो ಆಲ್ಮೋಸ್ಟ್ ಇರುತ್ತೆ ಮಗು ನಿಮ್ಮ ಫ್ರೆಂಡು ಓಕೆ ಇರುತ್ತೆ. ಹಾಗೆ ಪ್ರೈಸಿಂದೆಲ್ಲ ಮಾತಾಡಿ ಡಿಸ್ಕಸ್ ಎಲ್ಲ ಆದಮೇಲೆ ನನ್ನ ಹಸ್ಬೆಂಡು ಹೇಳ್ತಾಯಿದ್ರು ಅವನ ಹತ್ರ ಕಡಿಮೆ ಇತ್ತು, ಇವ್ರ ಹತ್ರ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಹತ್ರ ಸ್ವಲ್ಪ ಕಡಿಮೆ ಇತ್ತು, ಇವ್ರ ಹತ್ರ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು. ನಾನು ಇಲ್ಲೊಂದು ಸಣ್ಣದಾಗಿ ಒಂದು ಮಚ್ಚೆ ಇದೆ, ಮತ್ತು ಇದು ಬಂದುಬಿಟ್ಟು ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೆ ಗಾಡಿಯಲ್ಲಿ ಬಿದ್ದಿದ್ದಿತ್ತು ಮಾರ್ಕು. ಸೊ ನನಗದು ಅಮೂಲ್ ಮಚ್ಚೆ ಏನಿದೆ ಅದು ಕವರ್ ಆಗುತ್ತೆ ಅಂದ್ಕೊಂಡಿದ್ದೆ, ಕವರ್ ಆಗಿಲ್ಲ. ಅದಕ್ಕೆ ಇರುತ್ತೋ ಇರಲ್ಲೋ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ಸೊ ನೋಡ್ತಾ ಇರ್ಬೋದು, ಫುಲ್ ಹೈಜಿನಿಕ್ಕಾಗಿ ಎಲ್ಲ ಅವರು ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಅವರು ಫುಲ್ಲು ಟೇಬಲ್ ಅವರ ಯೂಸ್ ಇಂಕು ಅದೆಲ್ಲ ಇಟ್ಕೊಳ್ಳೋಕ್ಕೆ ಏನು ಟೇಬಲ್ ಇದೆ ಅದನ್ನೆಲ್ಲ ಫುಲ್ಲು ಗ್ಲೌಸ್ ಹಾಕಿ ಫಸ್ಟು ಸ್ಪ್ರೇ ಮಾಡಿ ವೈಪ್ ಮಾಡಿ ಕ್ಲೀನ್ ಮಾಡಿಕೊಂಡ್ರು. ಇವಾಗ ಹೊಸದಾಗಿ ಗ್ಲೌಸ್ ಯೂಸ್ ಮಾಡಿ ಪ್ರತಿಯೊಂದನ್ನು ರ್ಯಾಪಿಂಗ್ ಪ್ಲಾಸ್ಟಿಕ್ ಶೀಟ್ ಏನಿರುತ್ತೆ ಅದನ್ನು ಯೂಸ್ ಮಾಡಿ ಅವರು ರ್ಯಾಪ್ ಮಾಡಿ ಫುಲ್ ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಆ ಶೀಟ್ನ ತೊಗೊಂಡು ಅವ್ರು ಪ್ರತಿಯೊಂದನ್ನು ಒಂದು ನೀಡಲ್ ಮಿಷಿನ್ದು ಏನು ಬರುತ್ತೆ ಅದು, ಟೇಬಲ್ಲು ಮತ್ತು ಇಲ್ಲಿ ಸೀಟ್ ಏನಿದೆ ಅಂದರೆ ನಾವು ಕೂತ್ಕೊಳ್ಳೋಕ್ಕೆ ಸೀಟ್ ಏನಿದೆ ಅಂದರೆ ಅವ್ರ ಹ್ಯಾಂಡ್ ಅದೆಲ್ಲ ಇಟ್ಕೊಳ್ಳೋಕ್ಕೆ ಕೆಲವೊಂದು ಸ್ಟ್ಯಾಂಡ್ ಇದೆಯಲ್ಲ, ಸೊ ಆ ಸ್ಟ್ಯಾಂಡು ಪ್ರತಿಯೊಂದನ್ನು ಅವರು ಮತ್ತು ಫೋಮ್ ಬರುತ್ತೆ ನೋಡಿ, ಫೋಮು ಅದು ಬಾಟಲ್ ಇತ್ತಲ್ಲ, ಮತ್ತು ಸ್ಪ್ರೇ ವಾಟರ್ ಸ್ಪ್ರೇ ಮಾಡಿ ಇಂಕೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ರಲ್ಲ, ಪ್ರತಿಯೊಂದನ್ನು ಅವರು ಏನು ರ್ಯಾಪ್ನ ಯೂಸ್ ಮಾಡಿ ನೀಟಾಗಿ ಕವರ್ ಮಾಡಿ ಇದು ಮಾಡಿದ್ರು. ನೀಡಲ್ಸು ಅಷ್ಟೇ, ಅವರು ಪ್ರತಿಯೊಂದು 3 ನೀಡಲ್ಸನ್ನು ತೊಗೊಂಡಿದ್ರು ನನಗೆ. ಆ 3 ನೀಡಲ್ಸೂ ಡೇಟ್, ಮ್ಯಾನುಫ್ಯಾಕ್ಚರ್ ಡೇಟು, ಎಕ್ಸ್ಪೈರಿ ಡೇಟು ಪ್ರತಿಯೊಂದೂ ನಮ್ಮ ಮುಂದೆನೇ ತೋರಿಸಿ ಅವರು ಓಪನ್ ಮಾಡಿ ಆಮೇಲೆ ಅವರು ವರ್ಕ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅದನ್ನೇ ನೋಡ್ತಾ ಇದ್ದೆ ನಾನು. ನನಗೆ ಫಸ್ಟು ಹೋಗಿದ ತಕ್ಷಣ ಅವರು ಟ್ಯಾಟೋ ಹಾಕ್ಸೋದು ಅಂತ ಡಿಸೈಡ್ ಆಗಿ ಮಾತಾಡಿತ್ತಲ್ಲ, ಆದಮೇಲೆ ಅವ್ರನ್ನ ಕೇಳಿದ ಕ್ವಶನ್ನೇ ನಾನು ಫುಲ್ ಹೈಜೀನಿಕ್ಕಾಗಿ ನೀಟಾಗಿ ಇದು ಮಾಡಿಕೊಡ್ತೀರಾ, ಹಾಗೆ ನೀಡಲ್ಸ್ ಎಲ್ಲ ಯಾವ ಥರ ಯೂಸ್ ಮಾಡ್ತೀರಾ ಅಂತ ಕೇಳಿಬಿಟ್ಟು ಆಮೇಲೆ ಅವ್ರ ಹತ್ರ ಓಕೆ ಹಾಕಿ ಅಂತ ಹೇಳಿತ್ತು. ಸೊ ನಾವು ಮಾತಾಡಿದ್ದು ಪ್ರೈಸ್ ಬಂದುಬಿಟ್ಟು ಅವರು 15,500 ಹೇಳಿದರು. ಲಾಸ್ಟಿಗೆ ಹಾಗೆ ಹೀಗೆ ಮಾತಾಡಿ 13,500ವರೆಗೂ ಆಯಿತು. ನಾನು 13,000 ಕೇಳಿದೆ. ಇಲ್ಲ ಅವರೇನು ಆ್ಯಕ್ಚುಲಿ ಟ್ಯಾಟೂ ಬಟ್ಟರು ಅದೆಲ್ಲ ಕೊಟ್ಟರು. ಮತ್ತು ಇನ್ನೊಂದು ಸೆಷನ್ ಇರುತ್ತೆ, ಅಂದರೆ 1 ತಿಂಗಳು ಇಲ್ಲ 1.5 ತಿಂಗಳು ಆದಮೇಲೆ ಹೋಗಿ ಒಂದು ಸತಿ ಏನಾದರೂ ಟಚಪ್ಪು, ಅಂದರೆ ಸ್ಟಾರ್ಟಿಂಗಲ್ಲಿ ಆ ಇಂಕು ಅದೆಲ್ಲ ಇರೋದ್ರಿಂದ ಏನು ಅಷ್ಟು ಗೊತ್ತಾಗಲ್ಲ, ಸ್ವಲ್ಪ ಅದು ಸ್ಕಿನ್ನಲ್ಲಿ ಸೆಟಲ್ ಆದಮೇಲೆ ಏನಾದರೂ ಸ್ವಲ್ಪ ಟಚಪ್ ಏನಾದರೂ ಇದ್ದರೆ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರು ಅಷ್ಟನ್ನು ಬಿಲ್ ಮಾಡಿದ್ರು ನಮಗೆ. ಫಸ್ಟೇನು ಪೇ ಮಾಡಿಸ್ಕೊಂಡಿಲ್ಲ ಅವರು, ಅಡ್ವಾನ್ಸು ಎಲ್ಲ ಏನೂ ಪೇ ಮಾಡಿಸ್ಕೊಂಡಿರಲಿಲ್ಲ, ಬುಕ್ ಮಾಡ್ಕೊಂಡಿದ್ವಿ ಅಷ್ಟೇ. ಅದಾದಮೇಲೆ ಅಂದರೆ ಅಲ್ಲಿ ಸ್ಟುಡಿಯೋನಲ್ಲಿ ಅಂದರೆ ಒಂದು ಪೋಸ್ಟರ್ ಅಂಟಿಸಿದ್ದಾರೆ, ಬಿಫೋರ್ ಯಾರಾದರೂ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿಕೊಂಡ್ರೆ ರಿಟರ್ನ್ ಅಡ್ವಾನ್ಸ್ ಇಲ್ಲ ಅಂದ್ಬಿಟ್ಟು. ಸೊ ನನ್ನ ಹತ್ರ ಅವ್ರೇನು ಪೇ ಮಾಡಿಸ್ಕೊಂಡಿರಲಿಲ್ಲ ಸ್ಟಾರ್ಟಿಂಗು. ಸೊ ಅವರೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಒಂದು ವೀಡಿಯೋ ಎಲ್ಲ ತೊಗೊಂಡೆ. ಸೊ ನೀಟಾಗಿ ಫುಲ್ಲು ಹ್ಯಾಂಡ್ಸಲ್ಲಿ ಏನಾದರೂ ಸ್ವಲ್ಪ ಕೂದಲು ಏನಾದರೂ ನಾನು ವ್ಯಾಕ್ಸ್ ಮಾಡಿಸಿರಲಿಲ್ಲ, ಸೊ ಸ್ವಲ್ಪ ಹೇರ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದಾರೆ.
ಅಂದರೆ ನನಗೆ ಟ್ಯಾಟೂ ಹಾಕ್ದವರು ಇವರು ಬಂದ್ಬಿಟ್ಟು ತುಂಬ ಚೆನ್ನಾಗಿ ಫಾಸ್ಟಾಗಿ ಮಾಡಿದ್ರು. ಅಷ್ಟೊಂದು ಅಂದರೆ ನಾನು ಕೇಳಿದೆ ಪೇಯ್ನ್ ಜಾಸ್ತಿ ಆಗುತ್ತಾ ಅಂತ ಕೇಳಿದ್ದಕ್ಕೆ ಅವರು ಇಲ್ಲ ಇದು ಫೈನ್ ಲೈನ್ ಟ್ಯಾಟೂ ಆಗಿರೋದ್ರಿಂದ ನಿಮಗೆ ಪೇಯ್ನ್ ಸ್ವಲ್ಪ ಕಡಿಮೆನೇ ಇರುತ್ತೆ, ಅಷ್ಟೊಂದು ಜಾಸ್ತಿ ಪೇಯ್ನ್ ಇರಲ್ಲ ಅಂತ ಹೇಳಿದ್ರು. ಬಟ್ ನನಗೂ ಹಾಕ್ಸ್ಕೊಳುವಾಗ ಏನು ಅಷ್ಟೊಂದು ಅನಿಸಿಲ್ಲ. ಬಟ್ ಲಾಸ್ಟಲ್ಲಿ ತುಂಬ ಪೇಯ್ನ್ ಆಯಿತು ನನಗೂ. ಅರ್ಧ ಮುಕ್ಕಾಲು ಒಂದು 70% ಆಗೋವರೆಗೂ ನನಗೆ ಅಷ್ಟೊಂದು ಪೇಯ್ನ್ ಅನಿಸಿಲ್ಲ. ಅದಾದಮೇಲೆ ಪೇಯ್ನ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಇವಾಗ ಮಾರ್ಕ್ನ ಮಾಡ್ಕೊತಾ ಇದ್ದಾರೆ. ಅಂದರೆ ನನ್ನ ಹ್ಯಾಂಡ್ ಮೇಲೆ ಏನು ಅವ್ರು ಕ್ಲೀನ್ ಮಾಡ್ಕೊಂಡಿದ್ರು ಆ ಪ್ಲೇಸಲ್ಲಿ ನೀಟಾಗಿ ಕರೆಕ್ಟಾಗಿ ಮಾರ್ಕ್ನ ಮಾಡ್ಕೊತಾ ಇದ್ದಾರೆ. ಒಂದು ಮಾರ್ಕರ್ ಹೆಲ್ಪ್ನಿಂದ ಅವರು ನೀಟಾಗಿ ಕರೆಕ್ಟಾಗಿ ಅವರು ಹಾಕಿ ಮತ್ತೆ ಚೆಕ್ ಮಾಡಿಕೊಂಡು ಮಾರ್ಕರಿಂದ ಹಾಕ್ಕೊಂಡು ಇವಾಗ ಅದನ್ನು ಪೇಸ್ಟ್ ಮಾಡ್ತಾಯಿದ್ದಾರೆ. ಅಂದರೆ ಆ ಬ್ಲೂ ಪ್ರಿಂಟ್ ಬರುತ್ತಲ್ಲ ಅದನ್ನು ಪೇಸ್ಟ್ ಮಾಡ್ತಾಯಿದ್ದಾರೆ. ಇದು ಆ್ಯಕ್ಚುಲಿ ರೆಫರಲ್ಲು, ಅಂದರೆ A4 ಶೀಟಲ್ಲಿ ಜೆರಾಕ್ಸ್ ಅಂದರೆ ಪ್ರಿಂಟ್ ತೊಗೊಂಡಿದ್ರಲ್ಲ, ಸೊ ಆ ಪೀಸನ್ನ ಇಟ್ಕೊಂಡು ಚೆಕ್ ಮಾಡ್ತಾಯಿದ್ದಾರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತಾ ಇಲ್ವಾ ಅಂತ. ಸೊ ಮಾರ್ಕೆಲ್ಲ ಮುಗಿದ್ಮೇಲೆ ಏನೋ ಜೆಲ್ ಏನೋ ಅಪ್ಲೈ ಮಾಡಿದ್ರು. ಏನು ಪ್ಲೇಸು ಟ್ಯಾಟೂ ಹಾಕ್ತಾರೆ ಆ ಜಾಗಕ್ಕೆ ಜೆಲ್ಲೆಲ್ಲ ಅಪ್ಲೈ ಮಾಡಿದ್ರು ನೀಟಾಗಿ. ಫೈನಲಿ ರಾಘವೇಂದ್ರ ಸ್ವಾಮಿಯವರು ನನ್ನ ಕೈ ಮೇಲೆ ಟ್ಯಾಟೂ ಆಗಿ ಬಂದರು. ಸೊ ಟ್ರೂಲಿ ಬ್ಲೆಸ್ಡ್. ಸಖತ್ತು ಖುಷಿಯಾಯಿತು ನನಗೆ. ಆ ಬ್ಲೂ ಪ್ರಿಂಟ್ ನೋಡಿದ ತಕ್ಷಣವೇ ಸಿಕ್ಕಾಪಟ್ಟೆ ಖುಷಿಯಾಯಿತು. ಆಲ್ರೆಡಿ ಟ್ಯಾಟೂನೇ ಆಗೋಗಿದೆ ಅನ್ನೋ ಲೆವೆಲ್ಲಿಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು. ಈ ಬ್ಲೂ ಪ್ರಿಂಟ್ ನನ್ನ ಕೈ ಮೇಲೆ ಬೀಳೋವರೆಗೂ ನಾನು ನಿಜವಾಗ್ಲೂ ಟ್ಯಾಟೂ ಹಾಕ್ಸ್ಕೊಳಕ್ಕೆ ಹೋಗಿದ್ದೀನಿ ಅನ್ನೋ ಫೀಲ್ ಇತ್ತು. ಲಿಟ್ರಲಿ ಹೇಳಿದ್ನಲ್ಲ ಆಗಲೇ ಹೇಳಿದಾಗೆ ಈ ಡೇನಂತೂ ತುಂಬಾ ತುಂಬ ಖುಷಿಯಾಗಿ ನಾನು ಆವತ್ತಿನ ದಿನನ ಸೆಲೆಬ್ರೇಟ್ ಮಾಡಿದೆ. ರಾಯರು ಬಂದರು ನನ್ನ ಲೈಫಲ್ಲಿ. ಈ ಮೂಮೆಂಟ್ ಸ್ಪೆಷಲ್ ಆ್ಯಕ್ಚುಲಿ ನನಗೆ. ಸೊ ನೋಡ್ಬೋದು ರಾಯರಿದ್ದಾರೆ. ಸೊ ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂತು ಲಾಸ್ಟಿಗೆ. ಮಧ್ಯದಲ್ಲಿ ನಾನು ಏನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಬ್ಯಾಟ್ರಿ ಲೋ ಇತ್ತು. ಸೊ ಹಾಗಾಗಿ ಜಾಸ್ತಿ ವೀಡಿಯೋ ಏನು ಮಾಡಿಲ್ಲ. ಇದು ಲಾಸ್ಟ್ ಆಲ್ಮೋಸ್ಟ್ ಎಂಡಿಂಗಲ್ಲಿ ಇದು ನಾನು ಫೋಟೋಸ್ ತೊಗೊಂಡಿದ್ದು. Thank you bro for beautiful tattoo. Tattoo but begin. Thank you. ಇವಾಗ ಟ್ಯಾಟೂ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಟ್ಯಾಟೂ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಮೇಲೆ ಕವರ್ ಹಾಕಿದ್ದಾರೆ. ರಾಘವೇಂದ್ರ ಸ್ವಾಮಿ ಅವ್ರದ್ದು ಫುಲ್ ಡೀಟೇಲಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಅಷ್ಟು ದೂರದಿಂದ ಹೋಗಿನೂ ನನಗೆ ಖುಷಿ ಅನ್ನಿಸ್ತು. ಸೊ 1:30ಗೆ ಕೂತಿದ್ದಕ್ಕೆ ಆಲ್ಮೋಸ್ಟ್ 6 o'clockಗೆ ಮುಗೀತು. ಹಾಫ್ ಆನ್ ಅವರ್ ಬ್ರೇಕ್ ಏನೋ ತೊಗೊಂಡಿದ್ವಿ, ಲಂಚ್ ಬ್ರೇಕು. 1:30ಇಂದ 5-6 ಆಲ್ಮೋಸ್ಟ್ 6 ಆಯಿತು. ಸೊ ಚೆನ್ನಾಗಿ ಬಂತು. ಲಾಸ್ಟಲ್ಲಿ ಪೇಯ್ನ್ ಮಾತ್ರ ಟಾಲ್ರೇಟ್ ಮಾಡೋಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ, ಅಳು ಬಂದ್ಬಿಡ್ತು. ಸೊ ರಾಯರಿದ್ದಾರೆ ಅಷ್ಟೇ. ಸೊ ಮನೆಗೆ ಹೋಗಿ ಮತ್ತೆ ಮನೆಯಲ್ಲಿ ಸಿಗ್ತೀನಿ. ಬಾಯ್.
8 o'clock ಬಂದಿದ್ದೀನಿ ಮನೆಗೆ ಇವಾಗ. ಸೊ ನೋಡೋಣ ನನ್ನ ಮಕ್ಳು ಏನು ಮಾಡ್ತಾಯಿದ್ದಾರೆ ಅಂತ. ಇಬ್ಬರು ಅಷ್ಟೇ ಸ್ಕೂಲಿಂದ ಬೆಳಗ್ಗೆನೇ ಬಂದು ವೆಯ್ಟ್ ಮಾಡ್ತಾಯಿದ್ದಾರೆ ಮಧ್ಯಾಹ್ನದಿಂದ. ಆದಿ, ನಾನು ಆ ಹುಡುಗನ ಮದುವೆಯಾಗಿ ಒಪ್ಕೊಂಡಿದ್ದೀನಿ. ಏನು ತಲೆ ಕೆಟ್ಟಿದೆ ನಿಮಗೆ? ಲೆಟ್ಸ್ ಎಂಡ್ ಇಟ್ ಆದಿ. ಐ ಆಮ್ ಸಾರಿ. ತೇಜೋ, ಹಲೋ ಹಲೋ. ಚೆನ್ನಾಗೈತಾ? ಯಾರಿದು? ಹೌದಾ? ಚೆನ್ನಾಯ್ತಾ ಖುಷಿ? ಹಾಗೆ ಪೇನೆಲ್ಲ ಇದ್ದಿದ್ದರಿಂದ ಸಿಂಪಲ್ಲಾಗಿ ಪೂಜೆ ಮಾಡಿದ್ನ ಫೋಟೋ ಹಾಕಿದ್ದೀನಿ ಅಷ್ಟೇ. ಇದು ಆ್ಯಕ್ಚುಲಿ ಇವತ್ತಿಂದು ಪೂಜೆ. ಇದು ಆಗಲೇ ಫೋಟೋ ಬಂದುಬಿಟ್ಟು ಅದು ಅವತ್ತಿನ ದಿನ ಟ್ಯಾಟೋ ಹಾಕ್ಸ್ಕೊಂಡು ಬಂದಿದ್ದ ದಿನ ಅದು ಪೂಜೆ ಮಾಡೋದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು. ಒಂದು ಫೋಟೋ ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ರಾಯರ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಮಾಡ್ಕೋತಾ ಇದ್ದೀನಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದಾದ್ಮೇಲೆ ನನಗೆ ಟೈಮ್ ಸಿಗೋದು. 8 o'clock ಮೇಲೇ ನನಗೆ ಫ್ರೀ ಆಗೋದು. ಆವಾಗಲೇ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದು. ಸೊ ಹಾಗಾಗಿ ಥರ್ಸ್ಡೇ ಆಗಿರೋದ್ರಿಂದ ದೇವರಿಗೆ ಪೂಜೆನ ಕೂಡ ಮಾಡ್ಕೊತಾ ಇದ್ದೀನಿ, ರಾಯರಿಗೆ. ಹಲೋ ಎವ್ರಿವನ್. ಮೊನ್ನೆ ನಾನು ಅಂದರೆ ಟ್ಯಾಟೋ ಹಾಕ್ಸಿದ ದಿನ ಮನೆಗೆ ಬಂದಮೇಲೆ ವೀಡಿಯೋನ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅದನ್ನು ನಾನು ಶೇರ್ ಮಾಡಿರಲಿಲ್ಲ. ಹಾಗೆ ಡ್ರಾಫ್ಟಲ್ಲಿ ಹಾಕಿ ಇಟ್ಟಿದ್ದೆ. ಸೊ ಇವತ್ತು ಗುರುವಾರ ರಾಯರಿಗೆ ಪೂಜೆ ಎಲ್ಲ ಮಾಡಿಕೊಂಡೆ. ಆಲ್ರೆಡಿ ನೋಡ್ಕೊಂಬಂದ್ರಿ ಅನಿಸುತ್ತೆ ನೀವು ಪೂಜೆ ಎಲ್ಲ ಮಾಡಿದ್ದು. ಸೊ ಮಾರ್ನಿಂಗಿಂದ ಮಕ್ಕಳು ಸ್ಕೂಲಿಗೆ ಕಳಿಸೋದು, ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗೀತು. ಸೊ ಫೈನಲಿ 12:30 1 o'clock ಆಗಿದೆ. ಇವಾಗ ಊಟ ಮಾಡಿಬಿಟ್ಟು ವಿಡಿಯೋ ಎಂಡಪ್ ಮಾಡೋಣ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ 2 weeks ಆಯಿತು ನಾನಿವಾಗ ಟ್ಯಾಟೂ ಹಾಕಿಸಿ. ತುಂಬ ಜನ ಏನು ಅಂದರೆ ನೀವು ನಾನ್ ವೆಜ್ ತಿನ್ನಲ್ವಾ, ಮತ್ತು ಇನ್ನು ಏನೇನೋ ಕ್ವಶನ್ಸು, ಪೀರಿಯಡ್ಸ್ ಇದಾಗಲ್ವ ನಿಮಗೆ, ಪೀರಿಯಡ್ಸಲ್ಲಿ ಇರ್ತಿರಲ್ವ, ಅದೆಲ್ಲ ಏನೂ ಪ್ರಾಬ್ಲಮ್ ಆಗಲ್ವಾ, ಹಾಗೆ ಹೀಗೆ ಅಂತ ತುಂಬ ಜನ ಕೇಳಿದ್ರಿ. ಗೊತ್ತಿಲ್ಲ ನನಗೆ ಕ್ವಶನ್ಸ್ ಅದೆಲ್ಲ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಆನ್ಸರ್ ಮಾಡೋದಕ್ಕೆ ಮುಂಚೆ ನಾನು ಹೇಳೋದು ಒಂದೇ ಇದು ಏನಂದರೆ, ರಾಯರ್ ಫೋಟೋ ಮನೆಗೆ ಬರಬೇಕಂದ್ರೇ ಏನು ರಾಯರ್ಗೆ ಇಷ್ಟ ಇದ್ದರೆ ಮಾತ್ರ ಬರ್ತಾರೆ, ನಾವು ಇಷ್ಟಪಟ್ಟು ತೊಗೊಂಬರೋದಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನನಗೆ ತುಂಬ ವರ್ಷದ ಕನಸು ಗಿನ್ಸು ಆ ಥರ ಎಲ್ಲ ಏನೂ ಇಲ್ಲ. ಈ ಥರ ಏನು ಈ ಟ್ಯಾಟೂ ಹಾಕಿಸ್ಬೇಕು ಅನ್ನೋದು ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ ಅನ್ನೋ ಥರದ್ದು ಏನೂ ಇಲ್ಲ. ವಿತಿನ್ 15-20 ಡೇಸ್ ಒಳಗೆ ಹಾಕ್ಕೊಬೇಕು. ಯಾರೋ ಹಾಕ್ಸಿದ್ರು, ಅದನ್ನು ನೋಡ್ಬಿಟ್ಟು ಹಾಕ್ಕೋಬೇಕು ಅಂತ ಮನಸ್ಸಾಯಿತು, ಹಾಕಿಸ್ಕೋಬೇಕು ಅಂತ ಹೇಳಿಬಿಟ್ಟು. ಸೊ ನಮ್ಮ ಹಸ್ಬೆಂಡ್ನ ಕೇಳಿದೆ. ಗೊತ್ತಿಲ್ಲ, ಇವಾಗ ಏನಾದರೂ ಒಂದು ಟ್ಯಾಟೂ ಹಾಕ್ಸ್ಕೊಬೇಕಂದ್ರೆ ಎಷ್ಟು ದಿನದವರೆಗೂ ನಾವು ವೆಯ್ಟ್ ಮಾಡಿರ್ತೀವಿ, ಎಷ್ಟು ಅದನ್ನು ಡೀಪಾಗಿ ಯೋಚನೆ ಮಾಡಿರ್ತೀವಿ, ಹಾಕ್ಸ್ಕೊಂಡ್ಲಾ ಬೇಡವಾ ಅಂತ ಎಲ್ಲ. ಸೊ ಇದು ನನಗೆ ಒಂದು 15 days ಒಳಗೇ ನಾನು ಅಂದ್ಕೊಂಡಿದ್ದ ತಕ್ಷಣವೇ ರಾಯರ್ ನನ್ನ ಹ್ಯಾಂಡ್ ಮೇಲೆ ಬಂದುಬಿಟ್ರು. ಗೊತ್ತಿಲ್ಲ, ಅದು ಕಾಲ ಒಂದುಗೂಡಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಅಂದ್ಕೊಂಡೆ. ಮತ್ತೆ ಸುಮ್ಮನಾಗೋದೆ. ಹಾಕ್ಸ್ತೀನಿ ಅಂತ ಹೇಳಿದ್ರು, ಸರಿ ಏನು ಹಾಕ್ಸ್ತೀನಿ, ಯಾವಾಗ ಸುಮ್ಮನೆ ಯಾವಾಗಲೂ ಹೇಳ್ದಂಗೆ ಅನ್ಕೊತಾರೆ ಅಂದ್ಕೊಂಡೆ. ಬಟ್ ಅವರೇ ಹಾಕ್ಸ್ಕೊತೀನಿ ಅಂತ ಕೇಳಿಬಿಟ್ಟು ಯಾಕೆ ಸೈಲೆಂಟ್ ಆಗೋದೆ ಅಂತ ಹೇಳಿಬಿಟ್ಟು ಅವರು ಅವ್ರ ಫ್ರೆಂಡ್ ಹತ್ರ ವಿಚಾರಿಸಿದ್ರು. ಸೊ ಅವ್ರ ಕೆಲ್ಸಕ್ಕೆ ಹೋಗ್ತೀನಿ ಹಾಗೆ ಹೀಗೆ ಅನ್ನೋ ಥರ ಇತ್ತು.
ಆಮೇಲೆ ಕೊಡ್ತೀನಿ ಬಾ. ಇಲ್ಲಿ ಕೂಚೋ ಬಾ, ಅಮ್ಮ ಜೊತೆ ಕೂಚೋ, ಅಮ್ಮ ಜೊತೆ ಕೂಚೋ. ಇವಾಗ ಪಪ್ಪಾಯ ತಿಂದೆ ತಾನು, ಬಟ್ಟೆ ಎಲ್ಲ ಮಾಡ್ಕೊಂಡಿದ್ಯಾ ಪಪ್ಪಾಯ ತಿಂದ್ಬಿಟ್ಟು. ಇರು ಕೂಚೋ ಹಂಗೆ. ಅವ್ರ ಫ್ರೆಂಡ್ನ ಕೇಳಿದ್ದಕ್ಕೆ ಅವ್ರ ವರ್ಕ್ಗೇನೋ ಹೋಗ್ತಾರೆ ಅಂತ ಹೇಳಿದರು. ಬಟ್ ಪರ್ಫೆಕ್ಟ್ ಪಿಕ್ಚರ್ ನಾನೇನು ಕಳಿಸಿರಲಿಲ್ಲ ಅವ್ರಿಗೆ, ಕೇಳಿದ್ರು ಅಷ್ಟೇ. ಸೊ ಆಮೇಲೆ ಫಿನಿಶಿಂಗ್ ಹೇಗೆ ಕೊಡ್ತಾರೋ, ಹೇಗೆ ಬರುತ್ತೋ ಏನೋ, ನನ್ನ ಹಸ್ಬೆಂಡ್ ಹತ್ರ ಹೇಳ್ದೆ, ಹಾಕ್ಸೋಗಿದ್ರೆ ಅದು ಲೈಫ್ ಟೈಮ್ ಇರುತ್ತೆ, ಪರ್ಫೆಕ್ಟಾಗಿ ಬರಬೇಕು, ಹಾಗಿದ್ರೆ ಮಾತ್ರ ಹಾಕ್ಸ್ತೀನಿ ಅಂತ ಹೇಳಿದ್ದೆ ನಾನು. ಸರಿ, ಅವರು ಹಾಕಿದ್ದಾರಲ್ಲ, ಅಂದರೆ ನಾನು ಇನ್ಸ್ಟಾನಲ್ಲಿ ಅವರ ರೀಲ್ಸ್ ಹೀಗೆ ಸ್ಕ್ರಾಲ್ ಮಾಡೋವಾಗ ನಾನು ನೋಡಿ ತೋರಿಸಿದಿತ್ತು, ಹಾಗೆ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆಮೇಲೆ ಅವ್ರ ಟ್ಯಾಟೂ ಸ್ಟುಡಿಯೋ ಏನು ಲೊಕೇಶನ್ ಇದೆ ಅದನ್ನೆಲ್ಲ ಚೆಕ್ ಮಾಡಿದಾಗ ನಾನು ಅವರು ಬಯೋನಲ್ಲಿ ಹಾಕಿದ್ರು. ಚೆಕ್ ಮಾಡಿದವಾಗ ನಮ್ಮ ಲೊಕೇಶನ್ಗೆ ಹತ್ರನೇ, ಅಂದರೆ ಒಂದು ಇಷ್ಟು 18 to 20 ಕಿಲೋಮೀಟರ್ಸ್ ಏನೋ ಇತ್ತು. ಇರು ಇಂದ ರಿಮೋಟ್. 18 to 20 ಕಿಲೋಮೀಟರ್ಸ್ ಏನೋ ಇತ್ತು. ಎಲೆಕ್ಟ್ರಾನಿಕ್ ಫೇಸ್ 1 ನೀಲಾಂದ್ರಿ ರೋಡ್ ಏನೋ, ಅಷ್ಟು ಎಕ್ಸಾಕ್ಟಾಗಿ ನೆನಪಿಲ್ಲ ನನಗೆ. ಸೈಲೆಂಟ್ ಆಗಿರೋ ಚಿನ್ನು, ಕೂಚೋಳೆ. ಅಮ್ಮ ಮಾತಾಡ್ತಾ ಇದ್ದೀನಲ್ಲ. ಹಾಯ್ ಮಾಡು, ಹಾಯ್. ನೀನೇ ನೋಡ್ಕೊಂಡು ಪಾಪ ಅನ್ನೋದು ಅಲ್ಲಮ್ಮ. ಚಿನ್ನು ಅದು, ಪಾಪು ಅಲ್ಲ, ಚಿನ್ಮಯ ಅವಳು. ಸೊ ಹೋಗಿ ಹಾಕ್ಸ್ಕೊಂಡು ಅಲ್ಲೇ ಏನು ನಾನು ರೆಫರೆನ್ಸ್ಗೆ ಅಂತ ತೊಗೊಂಡೆ, ಯಾರನ್ನ ಹಾಕ್ಸ್ಕೊಂಡಿದ್ದಾರೆ ಅದು ನೋಡಿದ್ನಲ್ಲ, ಅದೇ ಸ್ಟುಡಿಯೋಗೆ ಹೋಗಿ ಹಾಕ್ಸ್ಕೊಂಡು ಬಂದಿತ್ತು. ಆಲ್ಮೋಸ್ಟ್ ಇವಾಗ ಈ ಥರ ಕಾಣಿಸ್ತಾ ಇದೆ ನೋಡಿ, ನಿಂತ್ಕೊಂಡು ತೋರಿಸ್ತೀನಿ. ಅದ್ರ ಮೇಲೆ ಕವರ್ ಹಾಕಿದ್ರು, ಮತ್ತು ಇದು ಏನು ಸ್ಕಿನ್ ಏನಿದೆ ಅದೆಲ್ಲ ಡ್ರೈ ಆಗಿ ಸ್ವಲ್ಪ ಪೀಲ್ ಆಯಿತು. ಅದಾದಮೇಲೆ ಫುಲ್ ಇವಾಗ ಈ ಥರ ಬಂದಿದೆ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ಸಖತ್ ಇಷ್ಟ ಆಯಿತು ನನಗೆ. ಬ್ಯಾಕ್ ಟು ದ ಕ್ವಶನ್ಸ್, ಆವಾಗಲೇ ಹೇಳಿದ್ನಲ್ಲ, ಪೀರಿಯಡ್ಸು ಮತ್ತು ಇನ್ನೂ ಕೆಲವೊಬ್ಬರು ಎಕ್ಸ್ಟ್ರಾ ಒಂದು ಸ್ಟೆಪ್ ಮುಂದೆನೇ ಹಸ್ಬೆಂಡ್ ಜೊತೆ ಇರ್ತಿರಲ್ಲ, ಹಾಗೆಲ್ಲ ಕೇಳಿದ್ರು. ಗೊತ್ತಿಲ್ಲ, ಇವಾಗ ಮನೆಯಲ್ಲಿ ದೇವ್ರ ಮನೆ ಇಲ್ವಾ? ಹೌದು, ಸಪ್ರೇಟ್ ಇದೆ. ಕೆಲವೊಂದು ಮನೇಲಿ ಹಾಲಲ್ಲೇ ಇಟ್ಟಿರ್ತಾರೆ, ನಾನ್ ವೆಜ್ ಎಲ್ಲರೂ ತಿಂತಾರೆ. ನಾನು ಥರ್ಸ್ಡೇಸ್ ನಾನ್ ವೆಜ್ ತಿನ್ನಲ್ಲ. ನಾನ್ ವೆಜ್ ಅಂದರೆ ನನ್ನ ಹತ್ರದ ರಿಲೇಟಿವ್ಸ್ಗೆ, ನನ್ನ ಪರಿಚಯ ತುಂಬ ಫ್ರೆಂಡ್ ಅಂದರೆ ಹತ್ತಿರದಲ್ಲಿರೋರಿಗೆ ಎಲ್ರಿಗೂ ಗೊತ್ತು ನಾನು ನಾನ್ ವೆಜ್ ಅಷ್ಟೊಂದು ತಿನ್ನಲ್ಲ. ಮತ್ತು ನನಗೆ ನಾನ್ ವೆಜ್ ಅಭ್ಯಾಸನೂ ಇರಲಿಲ್ಲ. ನನ್ನ ಹಸ್ಬೆಂಡು ನನ್ನ ಮದುವೆ ಆಗೋಕ್ಕೆ ಇನ್ನೊಂದು ಸ್ವಲ್ಪ ದಿನ ಅನ್ನೋ ಟೈಮಲ್ಲೇ ನನಗೆ ಚಿಕನ್ ಅನ್ನೋದು ಇಂಟ್ರಡ್ಯೂಸ್ ಮಾಡಿತ್ತವರು. ಅಂದರೆ ಗೊತ್ತಿಲ್ಲದೆ ಏನಿಲ್ಲ, ಎಲ್ರಿಗೂ ಗೊತ್ತೇ ಇರುತ್ತೆ ಅದು. ಚಿಕನ್ನ ಸ್ಟಾರ್ಟರ್ಸ್ನ ಸ್ವಲ್ಪ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿತ್ತು. ಇವತ್ತಿಗೂ ನಾನು ಚಿಕನ್ ಒಂದೇ ತಿನ್ನೋದು, ಅದು ರೇರ್ಲಿ, ಜಾಸ್ತಿ ಏನು ತಿನ್ನೋಕ್ಕೆ ಹೋಗಲ್ಲ. ನಾನ್ ವೆಜ್ ಮಟನ್ನು ಅದೆಲ್ಲ ಬೇರೆ ಏನೂ ತಿನ್ನಲ್ಲ. ನನ್ನ ಕ್ಲೋಸ್ ಸರ್ಕಲ್ಗೆ ಗೊತ್ತು ನಾನು ನಾನ್ ವೆಜ್ ಅಷ್ಟಾಗಿ ತಿನ್ನಲ್ಲ ಅಂತ. ಸೊ ಥರ್ಸ್ಡೇಸ್ ಎಲ್ಲ ಅವಾಯ್ಡ್ ಮಾಡ್ತೀನಿ, ತಿನ್ನೋದೇ ಇಲ್ಲ ನಾನು. ಪೂಜೆ ಮಾಡೋದು, ಪೂಜೆ ಅಂದರೆ ಇವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವೊಂದು ಮಕ್ಕಳ ಕಡೆಯೇ ಕಾನ್ಸಂಟ್ರೇಟ್ ಮಾಡಿಕೊಂಡು ಫಸ್ಟು ರೆಗ್ಯುಲರಾಗಿ ಪೂಜೆ ಅದೆಲ್ಲ ಆಗ್ತಾಯಿತ್ತು ಮನೆಯಲ್ಲಿ. ಆಮೇಲೆ ನನ್ನ ಹೆಲ್ತ್ ವೈಸು ಮಕ್ಕಳು ನೋಡಿಕೊಂಡು ಹೇಗಾಗುತ್ತೋ ಹಾಗೆ. ದೇವ್ರಿಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ, ಹೀಗೆ ಪರ್ಫೆಕ್ಟಾಗಿರಿ ಅಂತ ದೇವ್ರು ಹೇಳಿಲ್ಲ. ದೇವರಿಗೂ ನಮ್ಮ ಕಷ್ಟ ಅರ್ಥ ಆಗುತ್ತೆ, ದೇವರಿಗೂ ಗೊತ್ತಿದೆ ಎಲ್ಲನೂ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಆ ಕ್ವಶನ್ಸ್ನ ಕೇಳ್ತಾನೆ ಇರ್ತೀರ, ನಾನ್ ವೆಜ್ ತಿನ್ನಲ್ವಾ ಅಂತ. ತುಂಬ ಜನ ಹಾಕ್ಸ್ಕೊಂಡಿದ್ದಾರೆ, ತುಂಬ ಜನ ಇವಾಗ ರಾಯರಿದ್ದಾರೆ ಅನ್ನೋದನ್ನು ತುಂಬ ಜನ ಹಾಕ್ಸ್ಕೊತಾ ಇದ್ದಾರೆ. ಅಂದರೆ ಅವ್ರವ್ರ ಬಡ್ಜೆಟು ಅವ್ರವ್ರಿಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಹಾಕ್ಸ್ಕೊತಾ ಇದ್ದಾರೆ. ಬರೀ ನಾವು ಪೋರ್ಟ್ರೇಟಾಗಿ ಕೈ ಮೇಲೆ ಹಾಕ್ಸ್ಕೊಂಡ್ರೆ ಮಾತ್ರನೇನಾ ದೇವರು? ಹಾಗೇನಿಲ್ಲ, ನನಗೆ ಇಷ್ಟ ಆಯಿತು ನಾನು ಹಾಕ್ಸ್ಕೊಂಡೆ. ದೇವರು ಎಲ್ಲರೂ ಹಾಕ್ಸ್ಕೊತಾರೆ, ಮತ್ತು ನಮ್ಮ ಮನಸ್ಸಲ್ಲಿ ದೇವರಿಲ್ವಾ? ಓಕೆ. ಸೊ ಇಷ್ಟ ಆಗಿತ್ತು. ನನಗೆ ಇದೊಂದು ಕ್ಲಾರಿಟಿ ಕೊಡಬೇಕು ಅನ್ನಿಸ್ತು, ತುಂಬ ಜನ ಕೇಳಿದ್ರು. ಸೊ ಹಾಗಾಗಿ ಕ್ಲಾರಿಟಿ ಕೊಡೋಣ ಅಂತ ಇದೊಂದು ವೀಡಿಯೋನ ಹಾಗೆ ಪೆಂಡಿಂಗ್ ಇಟ್ಕೊಂಡಿದ್ದೆ, ಹಾಕ್ದಿರಾ ಹಾಗೇ ಹೇಳೋಣ. ಥರ್ಸ್ಡೇನೇ ಹಾಕಬೇಕು ಅನ್ನೋ ಪ್ಲ್ಯಾನ್ ಬೇರೆ ಇತ್ತು.
ಸೊ ಹಾಗಾಗಿ ನಾನು ಹಾಕ್ಸ್ಕೊಂಡಿದ್ದು ಅಷ್ಟೇ, ನಾನು ಥರ್ಸ್ಡೇನೇ ಹೋಗಿ ಹಾಕ್ಸ್ಕೊಂಡಿದ್ದೆ. ಕೋಇನ್ಸಿಡೆನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅದು. ರಾಯರ್ ನನ್ನ ಲೈಫಿಗೆ ಬಂದಿದ್ದ ದಿನ ನಾನು ಅದನ್ನು ಆ ಡೇನ ಲಿಟ್ರಲಿ ನಾನು ಸೆಲೆಬ್ರೇಟ್ ಮಾಡಿದೆ ಅವತ್ತು. ಹೋಗಬೇಕಾದ್ರೆ ಪೂಜೆ ಮಾಡ್ಕೊಬಿಟ್ಟು ಹೋಗೋಣ ಅನ್ನೋಷ್ಟರಲ್ಲಿ ಟೈಮ್ ಆಗೋಯಿತು ನನಗೆ. ಸೊ ನಮ್ಮ ಹಸ್ಬೆಂಡು ಅಪಾಯಿಂಟ್ಮೆಂಟ್ ಇದ್ದಿದ್ದು ನಾನು ಶಾರ್ಪ್ 12ಕ್ಕೆ ತೊಗೊಂಡಿದ್ದೆ. ನಾವು ರೀಚ್ ಆಗೋ ಅಷ್ಟರಲ್ಲೂ ಆಗಲೇ 12:30 ಹಂಗೆ ಆಗೋಗಿತ್ತು. ಎಲ್ಲ ನಮ್ಮದು ಏನದು ಪ್ರೈಸು ಮತ್ತು ಹೇಗೆ ಸೆಟ್ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು 1 ನನಗೆ ಸ್ಟಾರ್ಟ್ ಮಾಡಿದ್ದು ಇದು. ಸೊ ಇಷ್ಟು ಆಗಿತ್ತು ಒಂದು ಟ್ಯಾಟೂವಿನ ಕತೆ. ನಮ್ಮ ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ನನಗೆ ನನ್ನ ಹಸ್ಬೆಂಡಿಗೆ ಬಿಟ್ಟರೆ ನಾನು ಟ್ಯಾಟೂ ಹಾಕ್ಸೋಕ್ಕೆ ಹೋಗೋ ದಿನಾನೂ ನಮ್ಮ ಮನೇಲಿ ಯಾರಿಗೂ ಗೊತ್ತಿರಲಿಲ್ಲ. ನಮ್ಮ ಮೈದ್ನಂಗಾಗಿರ್ಬೋದು, ನಮ್ಮ ಅತ್ತೆದಿರಿಗಾಗಿರ್ಬೋದು, ನಮ್ಮಮ್ಮಗೂ ಕೂಡ ಗೊತ್ತಿರಲಿಲ್ಲ, ಯಾರಿಗೂ ಹೇಳಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ರಾಯರು ಹೇಗೆ ಎಷ್ಟು ಬೇಗ ಹೆಂಗೆ ಬಂದರು ನನ್ನ ಜೀವನದಲ್ಲಿ ಅಂತಲೇ, ಅಂದರೆ ಈ ಟ್ಯಾಟೂ ಆಗಿ ನನಗೆ ಗೊತ್ತಾಗಲಿಲ್ಲ. ಹೋಗಿ ನನಗೆ ಟ್ಯಾಟೂ ಏನು ಅದು ಬ್ಲೂ ಪ್ರಿಂಟ್ ಹಾಕ್ಕೊತಾರಲ್ಲ ಅಲ್ಲಿವರೆಗೂ ನನಗೆ ರಾಯರು ನನ್ನ ಕೈ ಮೇಲೆ ಬಂದಿದ್ದಾರೆ ಅನ್ನೋ ಇದು ಅಷ್ಟೊಂದು ಇರಲಿಲ್ಲ. ನಿಜಾನ ನಾನು ಹಾಕಿಸ್ಕೊತಾ ಇದ್ದೀನ ಅನ್ನೋ ಥರನೇ ಇತ್ತು. ವಿಡಿಯೋ ಮಧ್ಯದಲ್ಲಿ ಅಂದರೆ ಟ್ಯಾಟೂ ಹಾಕಬೇಕಾದ್ರೆ ಜಾಸ್ತಿ ಏನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ನಾನು, ಯಾಕಂದರೆ ಪೇಯ್ನ್ಸ್ ಇತ್ತು. ಹಾಗಾಗಿ ಲಿಟ್ರಲಿ ಫುಲ್ ಸ್ಟಾರ್ಟಿಂಗ್ ಹಾಫ್ ಹಾಕೋವರೆಗೂ ನನಗೆ ಅಷ್ಟೊಂದು ಏನು ಅನಿಸಿಲ್ಲ, ಟಾಲ್ರೇಟ್ ಮಾಡಿದೆ. ಲಾಸ್ಟಲ್ಲಿ ಅದು ಹೀಗೆ ಅವರು ನೀಡಲ್ಸಲ್ಲಿ ಹಾಕ್ತಾ ಟಿಶ್ಯೂನ ಇಟ್ಕೊಂಡು ಹಿಂಗೆ ವೈಪ್ ಮಾಡ್ತಾ ಇರ್ತಾರೆ, ಇಂಕ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇರ್ತಾರೆ. ಸೊ ಅದೇನಾಗಿತ್ತು ಆವಾಗ ಚುಚ್ಚಿ ಎಲ್ಲ ಇದು ಮಾಡಿರೋದ್ರಿಂದ ಉರಿಯೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಲಾಸ್ಟಲ್ಲಿ ಇನ್ನೇನು ಈ ಶೇಡ್ಸ್ ಎಲ್ಲ ಮಾಡ್ತಾಯಿದ್ರು, ಈ ರೆಡ್ ಶೇಡು ಮತ್ತು ಈ ಬ್ಲ್ಯಾಕ್ ಶೇಡ್ಸ್ ಅದೆಲ್ಲ ಮಾಡ್ತಾಯಿದ್ರು. ಆ ಶೇಡ್ಸ್ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ನೋವಾಯಿತು. ಲಾಸ್ಟ್ ಎಂಡಿಂಗಲ್ಲೇ ನನಗೆ ಸಿಕ್ಕಾಪಟ್ಟೆ ನೋವಾಗಿತ್ತು. ರಾಮನಾಮ ಮತ್ತು ಇದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಎಷ್ಟು ಸತಿ ಹೇಳ್ಕೊಂಡು ಗೊತ್ತೇ ಇಲ್ಲ ನನಗಂತೂ. ಸ್ಟಾರ್ಟ್ ಮಾಡಿದಾಗಿಂದ 1 ಆಲ್ಮೋಸ್ಟ್ 6 ಅದನ್ನು ಹೇಳೋದೇ ಸ್ಟಾಪ್ ಮಾಡಿಲ್ಲ ನಾನು. ಸ್ವಲ್ಪ ಹೊತ್ತು ಅಂದರೆ ಬಾಯಲ್ಲೇ ಹೇಳ್ಕೊತಾ ಇದ್ದೆ, ಇನ್ನೊಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಮನಸ್ಸಲ್ಲಿ ಹೇಳ್ಕೊತಾ ಇದ್ದೆ. ಹೀಗೆ ರಾಯರನ್ನ ಹಾಕ್ಸ್ಕೊಂಡು ಬಂದೆ ನನ್ನ ಕೈ ಮೇಲೆ. ಇನ್ಸ್ಟಾನಲ್ಲಿ ಆಲ್ರೆಡಿ ವೀಡಿಯೋಸ್ ಹಾಕ್ಬಿಟ್ಟಿದ್ದೀನಿ, ಯೂಟ್ಯೂಬಲ್ಲಿ ಇವಾಗ ಲೇಟಾಗಿ ಹಾಕ್ತಾಯಿದ್ದೀನಿ. ಇದೊಂದು ಕ್ಲಾರಿಟಿ ಕೊಡಬೇಕಾಗಿತ್ತು, ಸ್ವಲ್ಪ ಬ್ಯುಸಿ ಆಗೋದೆ, ಅದರಿಂದ ನಾನು ವೀಡಿಯೋ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಓಕೆ ಗೈಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ನ ಮಾಡಿ. ಕಮೆಂಟ್ ಮಾಡೋದ್ರಿಂದ ಅರ್ಥ ಆಗುತ್ತೆ ನನಗೆ, ಮತ್ತು ಲೈಕ್ಸ್ ಕೊಡೋದ್ರಿಂದ ಏನೋ ಒಂದು ಕಂಟೆಂಟ್ ಇಷ್ಟ ಆಗ್ತಾ ಇದೆ, ಮತ್ತು ಬೇರೆ ಇನ್ನೇನಾದರೂ ಕಂಟೆಂಟ್ ಹಾಕೋದಕ್ಕೆ ತುಂಬ ಅಂದರೆ ಎಂಥ್ಯೂಸಿಸಮ್, ಒಂದು ಖುಷಿ ಅನ್ನೋದು ಇರುತ್ತೆ. ಏನೋ ಹೊಸತನ ಲೈಕ್ ಮಾಡ್ತಾ ಇದ್ದಾರೆ, ಸೊ ಲೈಕ್ಸ್ ಎಲ್ಲ ಬರ್ತಾ ಇದೆಯಲ್ವಾ ಅನ್ನೋದೊಂದು ಹುಮ್ಮಸ್ಸಿರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ, ಯಾರಿಗಾದರೂ ಬೇಕಾಗ್ಬೋದು, ಅಲ್ಲ ಹಾಕ್ಸ್ಕೊತೀನಿ ಅನ್ನೋ ಪ್ಲ್ಯಾನ್ ಏನಾದರೂ ಇದ್ದರೆ. ತುಂಬ ಜನ ಹಾಕ್ಸ್ಕೊತಾ ಇದ್ದಾರೆ. ನಾನು ಆ್ಯಕ್ಚುಲಿ ಚೆಕ್ ಮಾಡಬೇಕಾದ್ರೆ ಒಂದು ಸತಿ ನೋಡಿದ್ಮೇಲೆ ನನಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಡೀಟೇಲಿಂಗ್ ಬೇಕಾಗಿತ್ತು. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಅವ್ರು ಬರ್ತಾರೆ. ಲಕ್ಷ್ಮೀ ನರಸಿಂಹಸ್ವಾಮಿಯವರು ಇಲ್ಲಿ ಬರೀ ನರಸಿಂಹಸ್ವಾಮಿ ಮಾತ್ರ ಕಾಣಿಸ್ತಾ ಇದ್ದಾರೆ. ನನಗೆ ಅದೊಂದು ಸ್ವಲ್ಪ ಡೀಟೇಲಿಂಗ್ ಬೇಕಾಗಿತ್ತು. ಮಹಾಲಕ್ಷ್ಮಿ ಕೂಡ ಇರೋವಂಥದ್ದು. ನಮ್ಮ ಅಮ್ಮ ಅವ್ರ ಮನೆ ದೇವ್ರು ಕೂಡ ಲಕ್ಷ್ಮೀ ನರಸಿಂಹಸ್ವಾಮಿ. ಸೊ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಅವ್ರನ್ನ ಕೇಳಿದ್ದಕ್ಕೆ ಆಗೋದಿಲ್ಲ, ಅದು ಫಿನಿಶಿಂಗ್ ಅದು ಸ್ಮಾಲಾಗಿ ಡೀಟೇಲಿಂಗ್ ಮಾಡಬೇಕಾಗತ್ತಲ್ಲ, ಅದು ಚೆನ್ನಾಗಿ ಬರಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಬೇರೆ ಎಲ್ಲಾದರೂ ಮಾಡ್ತಾರೇನೋ ಅಂತ ತುಂಬ ರಿಸರ್ಚ್ ಮಾಡಿದೆ. ಎಷ್ಟೋ ಕಡೆ ತುಂಬ ಹಾಳು ಮಾಡಿದ್ದಾರೆ. ರಾಯರ್ ಫೇಸ್ ಆಗಿರ್ಬೋದು, ಏನೋ ಒಂಥರ ಕೋಪವಾಗಿರೋ ಥರನೋ ಆ ಥರ ಎಲ್ಲ ಮಾಡಿದ್ದಾರೆ. ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಅದೇನೋ ಒಂಥರ ಗೊಂಬೆ ಥರ ಎಲ್ಲ ಮಾಡಿಟ್ಟಿದ್ದಾರೆ. ತುಂಬ ರಿಸರ್ಚ್ ಮಾಡಿದ್ದೀನಿ. ತುಂಬ ರಿಸರ್ಚ್ ಮಾಡಿದ್ಮೇಲೆ
ಇಲ್ಲ ನಾನು ಫಸ್ಟ್ ನೋಡಿದ್ದೆ ಪರ್ಫೆಕ್ಟಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಸ್ಕೊಂಡಿದ್ದೀನಿ. ಆಯಿತು, ಪರ್ಫೆಕ್ಟಾಗಿತ್ತು ಅಂದ್ಬಿಟ್ಟು ಇದನ್ನೇ ಹಾಕ್ಸ್ಕೊಂಡಿದ್ದೀನಿ. ತುಂಬಾ ಹುಡುಕಿದ್ದೀನಿ, ಎಷ್ಟು ಅಂದರೆ ಅಷ್ಟೊಂದು ಹುಡುಕಿದ್ದೀನಿ. ನಾನು ಹೋಗಿ ಹಾಕ್ಸಿದ ಕಡೆ ಬಿಟ್ಟರೆ ಶಿವಮೊಗ್ಗದಲ್ಲಿ ಯಾವುದೋ ಒಂದು ಟ್ಯಾಟೂ ಸ್ಟುಡಿಯೋ ಇದೆ, ಅದು ಅವರೊಬ್ಬರು ತುಂಬ ಚೆನ್ನಾಗಿ ಹಾಕ್ತಾರೆ. ಬಟ್ ನನಗೆ ಅಷ್ಟು ದೂರ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸೊ ಫೈನಲಿ ಅಲ್ಲೇ ಫಿಕ್ಸ್ ಮಾಡಿ ಹೋಗಿ ಹಾಕ್ಸ್ಕೊಂಡಿದ್ದು. ಯಾರಿಗಾದರೂ ಆ ಸ್ಟುಡಿಯೋ ಅವ್ರದ್ದು ಏನು ಲಿಂಕು, ನಂಬರು, ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಚಿನ್ನು ಬಾಯ್ 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 ಮಾಡು, ಬಾಯ್ ಬಾಯ್ ಮಾಡು, ಬಾಯ್ ಮಾಡು ಪಾಪು. ಪ್ಲೇನ್ ಕಿಸ್ ಕೊಟ್ಬಿಡು, ಹಿಂಗೆ ಕೊಡು. ಬಾಯ್ ಬಾಯ್. ಯಾರಿದು ಅಮ್ಮ, ಯಾರಿದು? ರಾಘವೇಂದ್ರ ಸ್ವಾಮಿ. ಯಾರಮ್ಮ? ರಾಯರು, ರಾಘವೇಂದ್ರ ಸ್ವಾಮಿ ರಾಯರು. ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.